ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಸೊ ಹೇಸ್, ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳಿಬಿಡ್ತೀನಿ. ಸೊ ನಾವೀಗ ಮಂತ್ರಾಲಯದಲ್ಲಿದ್ವಿ ಫ್ರೆಂಡ್ಸ್. ನಾವು ಮಂತ್ರಾಲಯಕ್ಕೆ ಬಂದಿವಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಮಂತ್ರಾಲಯಕ್ಕೆ ಯಾಕೆ ಬಂದ್ವಿ ಅಂತ ಹೇಳಿಬಿಡ್ತೀನಿ. ಸೊ ಮಂತ್ರಾಲಯಕ್ಕೆ ನಾವು ಬಂದಿದ್ದ ವಿಷಯ, ನನ್ನ ಮಗಳು ವೈಶಾಖ ಜೋಳಕ್ಕೆ ಬಂದ್ವಿ, ಜೋಳ ತೆಗೆಸೋಣ ಅಂತೇಳ್ಬಿಟ್ಟು ಬಂದ್ವಿ. ಸೊ ಹಾಗಾಗಿ ಮಂತ್ರಾಲಯದಲ್ಲಿ ಜೋಳ ತೆಗೆಸ್ಕೊಳಂತ ಬಂದ್ವಿ. ಸೊ ಇದೆಲ್ಲ ಮಂತ್ರಾಲಯ ಮಠ ರೂಮ್ಗಳು. ಮಂತ್ರಾಲಯ ಅಂದರೆ ಟೆಂಪಲ್ಗೆ ರೂಮ್ಗೆ ಒಂದು 2 ಮಿನಿಟ್ಸ್ ದಾರಿ ಫ್ರೆಂಡ್ಸ್ ಅಷ್ಟೇ. ಆ ಮಠಗಳು ರೂಮ್ಗಳು ಬುಕ್ ಮಾಡಬೇಕು ಅಂದರೆ 1 ಮಂತ್ ಬಿಫೋರೇ ಬುಕ್ ಮಾಡಬೇಕಂತ ಹೇಳ್ತಾಯಿದ್ರು. ಸೊ ನಮಗೆ ಆಗಲಿಲ್ಲ. ಸೊ 1 ವೀಕ್ ಅಥವಾ 5 ಡೇಸ್ ಬ್ಯಾಕ್ ನಾವು ಕೇಳಿಕೊಂಡ್ರೆ ಸೊ ವೇಕೆಂಟ್ ಇದ್ದಾವೆ ಅಂತೇಳಿ ಅವ್ರ ಫ್ರೆಂಡ್ಸ್ ಹೇಳಿದರು, ನಮ್ಮ ಯಜಮಾನ್ರ ಫ್ರೆಂಡ್ಸ್ ಹೇಳಿದರು. ಸೊ ಹಾಗಾಗಿ 2 ರೂಮ್ಸ್ ಬುಕ್ ಮಾಡ್ಕೊಂಡಿವಿ. ನಮ್ಮ ಫ್ಯಾಮ್ಲಿ ಆ್ಯಂಡ್ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಭಾವ ಅವರು ಬರ್ತಿದ್ದಾರೆ. ಸೊ ಇದು ನೆಕ್ಸ್ಟ್ ನಮ್ಮ ಅಮ್ಮ ಅವರು ಕೂಡ ಬರಬೇಕಾಗಿತ್ತು. ಸೊ ಲಾಸ್ಟ್ ಮೊಮೆಂಟಲ್ಲಿ ಅವ್ರು ಡ್ರಾಪ್ ಆದರು. ಸೊ ನೆಕ್ಸ್ಟ್ ಆಮೇಲೆ ಅವರು ಸಡನ್ನಾಗಿ ಬಸ್ ಹತ್ತಿದ್ದಾರೆ. ಸೊ ಅದು ಯಾಕೆ ಅಂತ ಹೇಳ್ತೀನಿ ನಿಮಗೆ, ನೋಡ್ತಾ ಇರ್ರಿ, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಇತ್ತು ಫ್ರೆಂಡ್ಸ್, ಅದು ಎಡಿಟ್ ಮಾಡಬೇಕಾದ್ರೆ ನಾನು ಎಲ್ಲ ಫಿನಿಶ್ ಆಯಿತು ಎಡಿಟ್ ಮಾಡೋದು. ಸೊ ಸೇವ್ ಮಾಡಬೇಕಲ್ವಾ, ಸೇವ್ ಮಾಡಬೇಕು ಅಂತೇಳ್ಬಿಟ್ಟು ಸ್ಟೋರೇಜ್ ಇಲ್ಲ ಅಂತ ತೋರಿಸ್ತು. ಸೊ ಹಾಗಾಗಿ ನಾನು ಗ್ಯಾಲರಿಯಲ್ಲಿ ನೋಡಿಬಿಟ್ಟು ಕೆಲವೊಂದು ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ಈ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೆ. ಸೊ ಮತ್ತೆ ರಿಟರ್ನ್ ಸೇವ್ ಮಾಡೋಕ್ಕಂತ ಬರ್ತೀನಿ. ಸೊ ಆ ವಿಡಿಯೋ ಇದರಲ್ಲಿಲ್ಲ. ತುಂಬ ಅಪ್ಸೆಟ್ ಆಯಿತು, ತುಂಬ ಬೇಜಾರಾಯಿತು. ಯಾಕಂದ್ರೆ ತುಂಬ ಎಲ್ಲ ಕಡೆ ನಾನು ಟ್ರೈ ಮಾಡಿದೆ ಆ ವಿಡಿಯೋ ರಿಕವರಿ ಮಾಡೋಕ್ಕೆ, ಬಟ್ ನನಗೆ ಆ ವಿಡಿಯೋ ನನಗೆ ಸಿಗಲಿಲ್ಲ. ಆ ವಿಡಿಯೋ ಚೆನ್ನಾಗಿತ್ತು. ಸೊ ಹಾಗಾಗಿ ಈ ವಿಡಿಯೋ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ನಿದ್ದೆನೂ ಬಂದಿಲ್ಲ 2 ಡೇಸ್. ನನಗೆ ಅದು ಊಟನೂ ಸೇರಲಿಲ್ಲ. ತುಂಬ ಬೇಜಾರಾಯಿತು. ವಿಡಿಯೋ ಚೆನ್ನಾಗಿತ್ತು. ನಾನೆಲ್ಲ ಒಂದು 3-4 ಅವರ್ಸ್ ಕುತ್ಕೊಂಡು ಎಡಿಟ್ ಮಾಡಿದ್ದೀನಲ್ಲ, ಆ ವಿಡಿಯೋ ಹೆಂಗೋಯ್ತು ಅಂತ ತುಂಬ ಬೇಜಾರಾಯಿತು. ಸೊ ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ನೋಡ್ತಾ ಇರಿ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸ್ಟೇ ಟ್ಯೂನ್. ಇವಾಗೆಲ್ಲ
ಹೊರಗೆ ಹೋಗಿ ಕಂಡಿದ್ದು ದರ್ಶನ ಮುಗಿತು ಫ್ರೆಂಡ್ಸ್. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಂದಿಲ್ಲಿ ಕೂತ್ಕೊಂಡಿದ್ವಿ. ಸೊ ಇವಳಿದ್ದು ಅತ್ತೆ ವಿಡಿಯೋ ಅಂತ ಇದ್ಲು ಮಾಡಮ್ಮ ಅಂತ ಹೇಳ್ತಾ ಇದ್ದೆ. ಸೊ ನಾನಿಲ್ಲಿ ದರ್ಶನ ಚೆನ್ನಾಗಾಯಿತು ಫ್ರೆಂಡ್ಸ್, ತುಂಬ ಚೆನ್ನಾಗಾಯಿತು. ಸಮ್ಮರಲ್ಲಿ ಬಿಸಿಲು ತುಂಬ ಹೊಡಿತಾ ಇದೆ, ಇಲ್ಲಿ ಮಂತ್ರಾಲಯದಲ್ಲಿ ಅಂತ ಹೇಳ್ತಾ ಇದ್ದೆ. ಸೊ ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲ ನೋಡ್ತಾ ಇದ್ರು, ತುಂಬ ಶೈ ಫೀಲ್ ಆಯಿತು. ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸ್ವಲ್ಪ ತಾನೇ ನಿಮಗೆ ತೋರಿಸೋಕೆ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ನಾವು ಇಲ್ಲಿಂದ ಊಟ ಮಾಡೋಕ್ಕೆ ಹೊರಟಿವಿ ಫ್ರೆಂಡ್ಸ್. ಅಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದು ಹೋಗ್ತಾ ಇದ್ವಿ. ಊಟ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ನಾವು ರೂಮ್ಗೆ ಹೊರಟಿವಿ ಫ್ರೆಂಡ್ಸ್. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರ್ರಿ. ಅಮ್ಮ ನಾನು ಅಥವಾ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ವಿ. ಸೊ ಅಷ್ಟರೊಳಗೆ ಅವಳು ಮಲಗಿದ್ಲು ವೈಶು. ಸೊ ಹಾಗೆ ಎತ್ಕೊಂಡು ಊಟ ಮಾಡ್ಕೊಂಡ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ರೂಮ್ಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವಿಲ್ಲಿ ರೆಸ್ಟ್ ಆದಮೇಲೆ ಅರೌಂಡ್ಸ್ 3:30-4 o'clock ಆಗ್ತಾಯಿತ್ತು ಫ್ರೆಂಡ್ಸ್. ನಾವು ಹೊರಟ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಫಸ್ಟು ಆಲ್ರೆಡಿ 4 ಜನ ಅಣ್ಣ ಡ್ರಾಪ್ ಮಾಡಿ ಬಂದಿದ್ದರು ಅಲ್ಲಿ ಟೆಂಪಲಲ್ಲಿ. ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಆಟೋ ಆದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆಟೋ ಆದರೆ ಮಕ್ಕಳಿದ್ದಾರೆ, ಅದು ಬಿಸಿಲು ಬೇರೆ ಇದೆ. ಸೊ ಹಾಗಾಗಿ ನಾವು ಹಿಂಗೆ ಅಂದ್ಕೊಂಡ್ವಿ. ಆಟೋ ಬೇರೆ ನಾವು 4 ಜನ ಕುಂತರೆ ಕರ್ಕೊಂಡು ಹೋಗಲ್ಲ ಅವರು. ಆಟೋ ಎಲ್ಲ ತುಂಬಬೇಕು, ತುಂಬ ಆದಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಸೊ ಮಕ್ಕಳನ್ನ ಎತ್ಕೊಂಡು ಆಟೋ ಅಷ್ಟು ಸೇಫ್ ಅಂತ ಅನಿಸಿಲ್ಲ ನನಗೆ. ಸೊ ಹಾಗಾಗಿ ಫಸ್ಟ್ ಒಂದು ಟ್ರಿಪ್ ಅಂದು ಇನ್ನೊಂದು ನೆಕ್ಸ್ಟ್ ನಾವು ಲಾಸ್ಟ್ ಇವಾಗ ಹೋಗ್ತಾ ಇದ್ದೀವಿ. ಸೊ ಹೊರಟ್ವಿ. ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾಯಿದ್ರು. ಆಟೋ ಕೇಳಿದ್ವಿ ನಾವು, ಬಟ್ ಅಲ್ಲಿ ಅಂದರೆ ಡೈರೆಕ್ಟಾಗಿ ಹೋಗಬೇಕು ಅಂತಂದರೆ 1500, 1600, 1800 ಅಂತ ಕೇಳ್ತಿದ್ದಾರೆ ಅವರು. ಅಂತ 4 ಜನಕ್ಕೆ ಅಷ್ಟು ಕೇಳ್ತಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ನೋಡಿರಿ ಆಟೋಗೆ ಎಷ್ಟು ಡಿಮ್ಯಾಂಡ್ ಅಂತಂದರೆ ಅಲ್ಲಿ ಮಂತ್ರಾಲಯದಲ್ಲಿ ತುಂಬ ಡಿಮ್ಯಾಂಡ್ ಆಗಿತ್ತು ಆಟೋ ಪರ್ಸನ್ಸ್ಗೆ. ಸೊ ಇಲ್ಲಿ ಎಂಟ್ರಿ ಕೊಟ್ವಿ. ಇಲ್ಲಿ ಸೊ ಎಲ್ಲರಿಗೆ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ ಪರ್ಸು ಫೋನ್ ಎಲ್ಲ ಹುಷಾರು, ಮಂಗಗಳು ಬಂದು ಕಸ್ಕೊಂಡು ಹೋಗ್ಬಿಡ್ತವೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಫೋನ್ ತೆಗೋಕ್ಕೆ ಸ್ವಲ್ಪ ಭಯ ಆಯಿತು ಫೋನ್ ತೆಗೆದು ವಿಡಿಯೋ ಮಾಡೋಕ್ಕೆ. ಆದರೂ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ತೋರಿಸೋಣ ಅಂತ ನಿಮಗೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ಇದು ಪೇಂಟಿಂಗ್ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಸ್ವಲ್ಪ ಫೋಟೋ ತೆಕ್ಕೊಂಡಿದ್ದೀನಿ. ಇಲ್ಲೇ ನೋಡಿ, ಇಲ್ಲಿ ಮುಂದೆ ಹೋದರೆ ಪಂಚಮುಖಿ ಟೆಂಪಲ್ಲು, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಮೇಲೆ ಕೆಳಗಡೆಯಲ್ಲಿ ಚಪ್ಪಲ್ ಬಿಟ್ಬಿಟ್ಟು ಮೇಲೆ ಹೋದ್ವಿ. ಸೊ ಅಲ್ಲೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಫ್ರೆಂಡ್ಸ್. ತುಂಬ ವರ್ಷ ಆಯಿತು ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ದರ್ಶನ ಮಾಡಿಕೊಂಡು. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ಒಂದೆಲ್ಲ ಏನೇನು ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಒಂದೆರಡು ಫೋಟೋ ತೆಗೆಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಕೆಳಗಡೆ. ಇಲ್ಲೇ ವೇಟ್ ಮಾಡ್ತಾ ಇದ್ವಿ, ಕೂತ್ಕೊಂಡು ನೋಡ್ತಾ ಇದ್ವಿ. ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ರಿ. ಕುತ್ತಿಗೆ ಬೇಯಿಸ್ಬಿಟ್ಟು ನೀನು ನೋಡಿ. ಈ ಕಡೆ ತಿರುಗ ಸರ್, ನೀನು ತಿರುಗು. ಐಶು ಇಲ್ಲಿ ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಮಂತ್ರಾಲಯಕ್ಕೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ನಾವು ಪರಿಮಳ ಪ್ರಸಾದ ತೊಗೊಂಡು ಹೋಗೋಣ ಇಲ್ಲಿ ಡೈರೆಕ್ಟಾಗಿ, ಆದರೆ ಇನ್ನೊಂದು ಸಾರಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಅಷ್ಟಕ್ಕೆ ನಾವು ತುಂಬ ಟೈರ್ಡ್ ಆಗಿಬಿಟ್ಟಿದ್ವಿ. ಟೈರ್ಡಾಗಿ ಒಳಗಡೆ ಹೋಗೋಕ್ಕೂ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ
ಜನಗಳು ನೋಡಿ ಇಷ್ಟು ಜನ ಇದ್ದಾರೆ, ಈ ಟೈಮ್ ಆದ್ರೂ ಲೇಟ್ ಆಗ್ಬೋದು ದರ್ಶನ ಅಂತೇಳಿ ಅಲ್ಲೇ ಮುಂದ್ಗಡೆನೇ ಕೂತ್ಕೊಂಡು ಅಲ್ಲೇ ನಮಸ್ಕಾರ ಮಾಡ್ಕೊಂಡ್ವಿ. ಸೊ ಅವರೆಲ್ಲರೂ ಸ್ವಲ್ಪ ಹೋಗಿ ಪ್ರಸಾದ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋದರು. ನಾವಿಲ್ಲೇ ಕೂತ್ಕೊಂಡಿದ್ವಿ. ಅಷ್ಟರೊಳಗೆ ತುಂಬ ಹನಿಗಳು ಬೀಳೋಕ್ಕೆ ಸ್ಟಾರ್ಟ್ ಆದವು. ದೊಡ್ಡ ದೊಡ್ಡ ಹನಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿ ಗುಡುಗು ಮಿಂಚು ಬರ್ತಾಯಿತ್ತು. ಇಲ್ಲಿ ಕುತ್ಕೊಂಡಿದ್ವಿ ಫ್ರೆಂಡ್ಸ್. ಇಲ್ಲಿಂದ ಮತ್ತೆ ಮುಂದೆ ಎದ್ದೋದ್ವಿ. ಹನಿಗಳು ಜಾಸ್ತಿ ಬೀಳ್ತಿದ್ದಾವೆ ಅಂತ ಹೇಳ್ಬಿಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಮುಂದೆ ಎದ್ದು ಹೋಗೋಣ ಅಂತೇಳಿ ಎದ್ದು ಹೋಗ್ತಾ ಇದ್ವಿ ಮುಂದ್ಗಡೆ. ಹಂಗೆ ನಮಸ್ಕಾರ ಮಾಡಿಕೊಂಡು ರಿಟರ್ನಿಂಗ್ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ನೋಡಿ ಸೊ ಫೋಟೋ ಶೂಟ್ ಮಾಡ್ಕೊತಾ ಇದ್ರು ಅಪ್ಪ ಮಗ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಲೈಟಿಂಗ್ ವ್ಯೂಸಲ್ಲಿ ನಾನು ನೋಡ್ತಿರೋದು ಫಸ್ಟ್ ಟೈಮ್ ಮಂತ್ರಾಲಯ ಟೆಂಪಲ್. ಇಲ್ಲಿ ವ್ಯೂ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್. ಸೂಪರಾಗಿ ಡೆಕೋರೇಷನ್ ಮಾಡಿದ್ರು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಯಾರೆಲ್ಲ ಹೋಗ್ತಾ ಇದ್ದೀರಾ, ತುಂಬ ಚೆನ್ನಾಗಿ ದರ್ಶನ ಆಗಲಿ ಎಲ್ಲರಿಗೂ. ನಮಗಂತೂ ಸಖತ್ತಾಗಿ ದರ್ಶನ ಆಯಿತು, ಸೂಪರಾಗಿ ದರ್ಶನ ಆಯಿತು. ಸೊ ನಮ್ಮ ಫ್ಯಾಮ್ಲಿ ಈ ಇಯರ್ ಫಸ್ಟ್ ಟ್ರಿಪ್ ಇದು. ತುಂಬ ಮೆಮೊರೇಬಲ್ ಆಗಿರುತ್ತೆ ನನಗೆ ಇದು. ತುಂಬ ಚೆನ್ನಾಗಾಯಿತು. ಇಲ್ಲಿ ನಾನು ಮಾತಾಡ್ತಾ ಇದ್ವಿ. ಸೊ ಮಾತಾಡ್ತಾ ಒಂದು ಶೈ ಫೀಲ್ ಆಯಿತು. ಸೊ ಹಾಗಾಗಿ ನಿಮಗೆಲ್ಲ ಈ ಸ್ವಲ್ಪ ತೋರ್ಸೋಕ್ಕೆ ಆಯಿತು ಫ್ರೆಂಡ್ಸ್ ನನಗೆ ವೀಡಿಯೋಸ್ನ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದೆಲ್ಲ ವೀಡಿಯೋ ನನಗೆ ತೆಕ್ಕೊಟ್ಟಿದ್ದು ಶರು ಅಂತ. ಅವಳು ನಮ್ಮ ಅತ್ತಿಗೆ ಮಗಳು. ತುಂಬ ಸಪೋರ್ಟಿವ್ ಆಗಿ ನನಗೆ ವೀಡಿಯೋ ಮಾಡಿಕೊಟ್ಲು. ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಸೊ ಅಷ್ಟು ಹಠ ಮಾಡ್ತಿದ್ಲು ಅವಳು. ವೈಶು ಅಷ್ಟು ತುಂಬ ಹಠ ಮಾಡ್ತಾಯಿದ್ಲು. ನಮಗೆಲ್ಲ ನೋಡೋಕ್ಕೂ ಆಗಲಿಲ್ಲ. ಅಥವಾ ಅಲ್ಲಿ ನಮಗೆ ಒಂಥರ ಮಕ್ಕಳು ಎಷ್ಟು ಖುಷಿಯಾಗಿರ್ತಾವೋ ನಮಗೆ ಅಷ್ಟು ಚೆನ್ನಾಗಿ ನೋಡೋ ಆಸಕ್ತಿ ಆಗಿರ್ಬೋದು, ಸ್ವಲ್ಪ ಖುಷಿಯಾಗಿರ್ಬೋದು ಇರುತ್ತಲ್ವ ಫ್ರೆಂಡ್ಸ್. ಸೊ ಹಾಗಾಗಿ ನಮಗೆ ಅಷ್ಟು ಇರಲಿಲ್ಲ ಅಲ್ಲಿ. ತುಂಬ ಹಠ ಮಾಡ್ತಿದ್ಲು ಅವಳು. ಯಾರ ಹತ್ರನೂ ಹೋಗ್ತಿದ್ದಿಲ್ಲ. ನಾನು ತಪ್ಪಿದರೆ ಅವರ ಅಪ್ಪಾಜಿ ಅಷ್ಟೇ ಇರ್ತಿದ್ಲು. ಎದಕ್ಕೂ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಅಷ್ಟು ಹಠ ಮಾಡ್ತಿದ್ಲು ಅವಳು. ಸೊ ಟ್ರಿಪ್ ಮಾತ್ರ ಚೆನ್ನಾಗಾಯಿತು. ಅದೊಂದು ಅವಳು ಚೆನ್ನಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಅಷ್ಟು ನಮಗೆ ನೋಡೋಕ್ಕೂ ಆಗಲಿಲ್ಲ ಪ್ಲೇಸಸ್ಸು. ಎಷ್ಟು ತೋರ್ಸೋಕ್ಕಾಗುತ್ತೆ ನಿಮಗೆ ಅಷ್ಟು ತೋರಿಸಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಮವರೆಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಇಲ್ಲಿ ನಾವು ಕುತ್ಕೊಂಡಿದ್ವಿ. ಇದಾದಮೇಲೆ ಅವಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೆಳಗಡೆ ಕುದುರಿಸಿದ್ರೆ ಅಲ್ಲಿ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಇದಾದಮೇಲೆ ನಾನು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಗಾಯ್ಸ್. ಸೊ ಹಾಗಾಗಿ ನನಗೆ ಮಾರ್ನಿಂಗ್ ಟೈಮಲ್ಲಿ ಅದು ಆಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಳ್ಳಾರಿಗೆ ಹೊರಡಬೇಕಾಗಿತ್ತು. ಸೊ ವಿಡಿಯೋ ಏನೋ ಅದೆಲ್ಲ ತೋರ್ಸೋಕ್ಕಾಗಲ್ಲ ಗಾಯ್ಸ್. ಅದೆಲ್ಲ ನೋಡ್ತಾ ಇರ್ರಿ. ಇಲ್ಲಿ ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದು ಟೀ ಕುಡಿ ಅಂತ ಅನಿಸ್ತು ಗಾಯ್ಸ್. ಟೀ ಕುಡಿಯೋಕ್ಕೆ ಬಂದಿದ್ವಿ. ಸೊ ಇಲ್ಲೆಲ್ಲ ಟೀ ಕುಡ್ಕೊಂಡು ಡೈರೆಕ್ಟಾಗಿ ಡಿನ್ನರ್ ಪ್ಯಾಕ್ ಮಾಡ್ಕೊಂಡ್ವಿ. ಡಿನ್ನರ್ ಇಲ್ಲೆಲ್ಲ ಪಾರ್ಸಲ್ ತೊಗೊಂಡು ರೂಮ್ಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಅಲ್ಲಿಂದ ನಾನು ಬಳ್ಳಾರಿ ಬಸ್ ಹತ್ತಿದ್ವಿ ಗಾಯ್ಸ್. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೆ ಸಿಗೋಣ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.